ನಮ್ಮ ರಾಜೇಗೌಡ ಅವರು, ನಮ್ಮ ಕೇಶವರಿಗೆ ಎಲ್ಲರೂ ಮಾತನಾಡಬೇಕಾಗಿತ್ತು. ಊಟಕ್ಕೆ ಟೈಮ್ ಆದ್ರಿಂದ ಎಲ್ಲರೂ ಸ್ವಲ್ಪ ಇದಾಗ್ತಾರಿಂದ ಅನಿತಾ ಭಾವಿಸ್ಬೇಡಿ ಅಂತ ತಮಗೆ ರಿಕ್ವೆಸ್ಟ್ ಮಾಡ್ತಾರೆ. ಹಾಗೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನನ್ನೊಬ್ಬರಿಂದ ಸಾಧ್ಯ ಇಲ್ಲ. ಸುರೇಶನ ಜೊತೆಗೆ ನಮ್ಮ ಕುಟುಂಬ, ನಮ್ಮ ಬ್ರದರ್ಸ್ ಇರ್ಬೋದು, ನಮ್ಮ ಅಣ್ಣ ತಮ್ಮಂದರು, ನಮ್ಮ ತಂಗಿ, ನಮ್ಮ ಬೀಗರು, ನಮ್ಮ ಕೋ ಬ್ರದರ್ಸು, ನಮ್ಮ ಬ್ರದರ್ ಇಲ್ಲ, ಎಂಟೈರ್ ನಮ್ಮ ಫ್ಯಾಮಿಲಿಯವರು ನಮ್ಮ ಬೆನ್ನಿಗೆ ನಿಂತು ಯಾವುದೇ ಕಾರ್ಯಕ್ರಮ ಮಾಡಿ 1 ತಿಂಗಳ ಮುಂಚೆ ಪ್ರಿಪೇರ್ ಮಾಡ್ಕೊಳ್ತಾರೆ. ನಮ್ಮ ಮನೆಯಲ್ಲಿ ಮದುವೆ ಹೇಗಿರುತ್ತೋ ಹಾಗೆ 1 ತಿಂಗಳಿಂದ ಇದಕ್ಕೆ ಪ್ರಿಪ್ರೇಷನ್ ಮಾಡ್ತೀವಿ. ಅದಕ್ಕೆಲ್ಲ ಸಹಕಾರ ನನ್ನ ಕುಟುಂಬದವರಿಗೆ, ಅತಿ ಹೆಚ್ಚಾಗಿ ನಮ್ಮ ಮುಖಂಡರು, ಕಾಂಗ್ರೆಸ್ ಮುಖಂಡರು. ಪಾಪ ನನ್ನ ಕಾರ್ಯಕ್ರಮ ಅಂದರೆ ನಾನು ಒಬ್ಬರಿಗೆ ಒಂದು ಫೋನ್ ಮಾಡಿ ಪಾಪ ಮದುವೆ ಬನ್ನಿ ಅಂತ ಹೇಳ್ದವನಲ್ಲ. ಬರೀ ವಾಟ್ಸಾಪಲ್ಲಿ ಪಾಪ ಕರೆದ ತಕ್ಷಣ ಯಾವುದೇ ಕಾರ್ಯಕ್ರಮಕ್ಕೆ ಇಷ್ಟು ಜನ ಆಗಮಿಸಿ ನನ್ನ ಆಶೀರ್ವಾದ ಮಾಡ್ತಾ ಇದ್ದಕ್ಕೆ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮ ಆಶೀರ್ವಾದ ಖಂಡಿತವಾಗಲು ತಮಗೇನಾದ್ರೂ ಒಂದು ಸ್ವಲ್ಪ ಬೇಗ ಬಂದು ಏನೋ ಸ್ಥಿತಿಗಳನ್ನ ಸರಿಯಾಗಿ ಆಗ್ತಾ ಇದೆ ಕ್ಷಮಿಸಬೇಕು ಅಂತ ಒಂದು ಮಾತನ್ನ ಹೇಳುತ್ತ, ಹಾಗೆ ತಾವೆಲ್ಲರೂ ಬಂದಕ್ಕೆ ಇನ್ನಷ್ಟು ಸಂತೋಷ ಆಗಿದೆ. ಇವತ್ತು ಇಂಥ ಕಾರ್ಯಕ್ರಮ ಇನ್ನಷ್ಟು ಮಾಡಬೇಕಂತ ಆಸೆ ಇದೆ ನನಗಂತೂ. ಬರೋ ವರ್ಷದಿಂದ ರೈತರಿಗೆ ನನ್ನ ಕಡೆಗೆ ವಿನೂತನವಾದಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಖಂಡಿತವಾಗಲೂ ಪ್ರತಿಯೊಬ್ಬ ರೈತರಿಗೂ ಸಹಾಯ ಆಗೋ ನಿಟ್ಟಿನಲ್ಲಿ ನಾನು ಮಾಡ್ತೀನಿ. ಯಾಕಂದರೆ ಈ ಭಾಗದ ರೈತರು ಪಾಪ ಎಷ್ಟು ಕಷ್ಟಪಡ್ತಾರೆ ಗೊತ್ತು. ಅಂಥವ್ರಿಗೆ ಬರೋ ವರ್ಷದಿಂದ ಖಂಡಿತವಾಗಲೂ ರೈತರಿಗಂತ ವಿಶೇಷ ಪ್ಯಾಕೇಜ್ ನನ್ನ ಸ್ವಂತ ಇದರಿಂದ